10 ನೈಟ್ 9:30. ನೈಟ್ 9:30. ಬೇರೆಯವ್ರಿಗೆಲ್ಲ ಆಗಿದೆ, ಬೇರೆ ಸ್ಟೋರವ್ರಿಗೆಲ್ಲ ಆಗಿದೆ. ಇಲ್ಲ, ಎಲ್ಲರಿಗೂ ಸೇಮ್. ಎಲ್ಲ ಶೋರೂಮಲ್ಲೂ ಸೇಮು. ಹೌದು. 10 9:30. ಬೆಳಿಗ್ಗೆ ಓಪನಿಂಗ್ 10ರಿಂದ 10 ಮಾಡ್ತೀರಾ? 12 ಅವರ್ ಡ್ಯೂಟಿ. ಎಕ್ಸ್ಟ್ರಾ ವೇಜಸ್ ಕೊಡ್ತಾರೆ, ಓವರ್ ಟೈಮ್ ವೇಜಸ್ ಕೊಡ್ತಾರೆ, ಬರೀ ಸ್ಯಾಲ್ರಿ ಮಾತ್ರ. 10ರಿಂದ 10 ಅಂದರೆ ಎಷ್ಟು? 3 ಅವರ್ ಆಯ್ತಲ್ಲ ಎಕ್ಸ್ಟ್ರಾ. ಬರೀ ಸ್ಯಾಲ್ರಿ ಮಾತ್ರ ಕೊಡ್ತಾರೆ, ವೇಜಸ್ ಏನು ಕೊಡಲ್ಲ, ಎಕ್ಸ್ಟ್ರಾ ವೇಜ್. ಎಲ್ಲಾದರೂ ಹೋಗಿ 12 ಅವರ್. ನಿಮಗೂ 12 ಅವರ? ಬೆಳಗ್ಗೆ 10 ಗಂಟೆಗೆ ಓವರ್ ಟೈಮ್ ವೇಜಸ್ ಏನು ಕೊಡಲ್ಲ. ವಿಡಿಯೋ ನೋಡ್ತಾ ಇರ್ಬೋದು. ಪೈ ಮೊಬೈಲ್ಸಲ್ಲಿ ಕೆಲಸ ಮಾಡೋ ಅಂಥ ಹುಡುಗ ಹೇಳ್ತಾನೆ, ನಾನು ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 9:30 ಅಥವಾ 10 ಗಂಟೆ ತನಕ ಕೆಲಸ ಮಾಡ್ತೀನಿ. ಅಂದರೆ 10ರಿಂದ 10 ಅವರ್ ಅಂದರೆ 12 ಅವರ್ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ಅವನಿಗೆ ಓವರ್ ಟೈಮ್ ವೇಜಸ್ ಕೊಡ್ತಾರಾ ಅಂತ ಕೇಳಿದ್ರೆ ಹಂಗಂದ್ರೆ ಏನಂತಾನೆ ಗೊತ್ತಿಲ್ಲ ಕೆಲವ್ರಿಗೆ. ಅವ್ರಿಗೆ ಹಾಗಾದರೆ ಇವ್ರು ಮೋಸ ಹೆಂಗೆ ಮಾಡ್ತಾರೆ ಈ ಕಂಪ್ನಿಗಳು? ಹಂಗಾದ್ರೆ ಇನ್ಸೆಂಟಿವ್ ಅಂದ್ರೇನು, ಸ್ಯಾಲ್ರಿ ಅಂದ್ರೇನು, ಓವರ್ ಟೈಮ್ ವೇಜಸ್ ಅಂದ್ರೇನು, ಅದನ್ನೆಲ್ಲ ತಿಳ್ಕೊಳೋಣ. ಯಾವ್ಯಾವ ಕಂಪ್ನಿಗಳು ಎಷ್ಟೆಷ್ಟು ಫ್ರಾಡ್ ಮಾಡಿದ್ದಾವೆ, ಆಮೇಲೆ ಈ ಕಂಪ್ನಿಗಳು ಹಿಂದೆ ಇರುವಂಥ ಕಂಪ್ನಿಗಳು ಯಾವುವು, ಆಮೇಲೆ ಈ ಓವರ್ ಟೈಮ್ ವೇಜಸ್ ಕೊಡಲಿಲ್ಲ ಅಂದರೆ ಅದನ್ನ ಹೆಂಗೆ ಕೇಳಬೇಕು, ಅಥವಾ ಇಷ್ಟು ವರ್ಷ ಮಾಡಿರೋ ಅನ್ಯಾಯನ ಸರ್ಕಾರ ಏನು ಮಾಡುತ್ತೆ ಈಗ? ಯಾಕೆಂದರೆ ಈಗ ಒಬ್ಬ ಕಾರ್ಮಿಕ ಅಧಿಕಾರಿ ಅಥವಾ ಕಾರ್ಮಿಕ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ, ಅವ್ರ ಕೈಗೆ ಇದು ಬರಲ್ಲ. ಈಗ ಬಂದ್ಬಿಟ್ಟಿದ್ದು ಕಮಿಷನರ್ ಲೆವೆಲ್ಗೆ ಹೋಗ್ಬೇಕಿದೆ. ಯಾಕೆಂದರೆ ಇವತ್ತು ನಿನ್ನೆ ಆಗ್ತಾ ಇರೋ ಅನ್ಯಾಯ ಅಲ್ಲ, ಇದು 15ರಿಂದ 20 ವರ್ಷದಿಂದ ಆಗಿರೋಂಥ ಅನ್ಯಾಯ, ಹಾಗೂ ಸಾವಿರಾರು ಕೋಟಿ ರೂಪಾಯಿ ಆಗಿರುವಂಥ ಫ್ರಾಡ್ ಇದು. ಅಂದರೆ ಇದಕ್ಕೊಂದು ತನಿಖೆ ಆಗಬೇಕು. ಜೊತೆಗೆ ಇದು ಲೇಬರ್ ಇನ್ಸ್ಪೆಕ್ಟರ್ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ. ಇದು ಲೇಬರ್ ಕಮಿಷನರ್ಗಂತ ಹೋಗುತ್ತೆ. ಆ ಲೇಬರ್ ಕಮಿಷನರ್ ಇನ್ವಾಲ್ವ್ ಆಗಿ ಇದನ್ನು ಎನ್ಕ್ವೈರಿ ಮಾಡಬೇಕು. ಎನ್ಕ್ವೈರಿ ಮಾಡಿ ಎಂಪ್ಲಾಯೀಸ್ಗೆ ನ್ಯಾಯ ಕೊಡಿಸ್ಬೇಕು. ಅದನ್ನು ಕೊಡ್ಸೋಕ್ಕಾಗುತ್ತಾ? ಸರ್ಕಾರಗಳು ಏನು ಡಿಸಿಷನ್ ತೊಗೊತವೆ? ಅಥವಾ ಕಾರ್ಮಿಕ ಸಚಿವರಾಗಿರುವಂಥ ಸಂತೋಷ್ ಲಾಡ್ ಏನು ಮಾಡ್ತಾರೆ? ಕರ್ನಾಟಕದಲ್ಲಿ ಈ ಕಂಪ್ನಿಗಳಲ್ಲದೆ ಇನ್ನೂ ಎಷ್ಟು ಕಂಪ್ನಿಗಳು ಇದೇ ಥರ ಫ್ರಾಡ್ ಮಾಡ್ತಾ ಇದೆ? ಹಾಗೆ ಈ ಜ್ಯುವೆಲರ್ಸ್ಗಳು ಆಗಿರ್ಬೋದು, ತುಂಬ ಕಂಪ್ನಿಗಳಿದ್ದಾವೆ ಇದರಿಂದ. ಬಟ್ ಬೆಳಕಿಗೆ ಬರ್ತಾ ಇಲ್ಲ ಅಷ್ಟೇ, ಹೊರಗಡೆ ಬರ್ತಾ ಇಲ್ಲ. ತುಂಬ ಜನ 12 ಅವರು 15 ಅವರು 13 ಅವರೆಲ್ಲ ಕೆಲಸ ತೊಗೊತಾ ಇದ್ದಾರೆ. ನಿಮ್ಗೇನಾದರೂ ಆ ಥರ ಏನಾದರೂ ಅನುಭವ ಆಗಿದ್ರೆ ಅಥವಾ ನೀವು ಕಣ್ಣಾರೆ ಏನಾದರೂ ನೋಡಿದರೆ ಈ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ತಪ್ಪದೆ ನೋಡಿ ಇದೇ ಭಾನುವಾರ ಸಂಜೆ 6 ಗಂಟೆಗೆ ನಿಮ್ಮ ಫೈನ್ ರಿಯಾಲಿಟಿ ಚಾನಲ್ನಲ್ಲಿ.